ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಅನ್ನ. ಒಂದು ಬಟ್ಲು ಅನ್ನ ಇದ್ದರೆ ಸಾಕು. ನಾವು ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ. ರಾತ್ರಿದು ಅನ್ನ ಉಳಿದಿದೆ ನೋಡಿ. ಈ ಅನ್ನದೊಳಗೆ ಏನನ್ನ ಮಾಡೋಣ ಬನ್ನಿ. ಮಿಕ್ಸಿಗೆ 1 ಕಪ್ಪು ಅನ್ನ ಹಾಕ್ಕೊಳ್ಳೋಣ. ಉಳಿದಿರೋ ಅನ್ನ 1 ಕಪ್ ನೀರು ಹಾಕಿ ಇದು ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇನ್ನೊಂದು ಬಟ್ಲು ತಗೊಂಡು ಅದಕ್ಕೆ 1 ಕಪ್ಪು ರವೆ ಹಾಕ್ತಾಯಿದ್ದೀನಿ. ಅದೇ ಕಪ್ಪೊಳಗೆ ಗಟ್ಟಿ ಮೊಸರು 1 ಕಪ್ ಹಾಕ್ತಾಯಿದ್ದೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 5 ನಿಮಿಷ ಹಾಗೆ ಇಡೋಣ. 5 ನಿಮಿಷ ಆಗಿದೆ ನೋಡಿ. ಈ ರವೆ ಮೊಸರು ಇದೆಯಲ್ಲ, ಅದಕ್ಕೇ ಈ ಅನ್ನದ ರುಬ್ಬಿಟ್ಟಿರೋದನ್ನ ಹಾಕ್ಕೊಂಬಿಡೋಣ. ಸ್ವಲ್ಪ ಇಂಗು, ರುಚಿಗೆ ಉಪ್ಪು, ಸ್ವಲ್ಪ ನೀರು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈಗ ಕಟ್ ಮಾಡಿರೋ ಒಂಚೂರು ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿರ್ತೈತೆ. ನೋಡಿ, ಬೆಟರ್ ರೆಡಿಯಾಗಿದೆ. ಒಂದು ಈರುಳ್ಳಿ ತಗೊಂಡು ತವಾ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಉಜ್ಕೊಳ್ಳೋಣ. ತವಾ ಬಿಸಿಯಾಗಿದೆ, ಹಾಕ್ಕೊಳ್ಳೋಣ. ಆಗಿದೆ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿದ್ರಲ್ಲ ಅನ್ನದೊಳಗೆ ದೋಸೆ ಯಾವ ರೀತಿ ಮಾಡೋದಂತ ಹೇಳಿ. ರಾತ್ರಿ ಉಳಿದಿದ್ರೆ ಅನ್ನದೊಳಗೆ ಅರ್ಜೆಂಟಾಗಿ ಒಂದು ರವೆ ಮೊಸರು ಇದ್ದರೆ ಸಾಕು, ದೋಸೆ ಮಾಡ್ಕೊಂಡು ತಿನ್ನಬೇಕು. ದೋಸೆ ಬೇಕು ಅನ್ನೋರು ಪಟ್ ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.